ಈ ಕ್ಷೇತ್ರದ ಅಧಿದೇವತೆಯಾಗಿರ್ತಕ್ಕಂಥ ಚಂದ್ರಗಿರಿ ದೇವಿ ಹಾಗೂ ಸದಾಶಿವಮೂರ್ತಿ ಅವರ ಪಾದಾರವಿಂದಕ್ಕೆ ಪಡಮಟ್ಟು, ರಾಣಿ ಚೆನ್ನಮ್ಮ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ನಾವಲಗಿ, ರಾಣಿ ಚೆನ್ನಮ್ಮ ಯುವಕ ಸಂಘ ನಾವಲಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ವೀರ ರಾಣಿ ಕಿತ್ತೂರು ಚೆನ್ನಮ್ಮನವರ 245ನೇ ಜಯಂತ್ಯೋತ್ಸವ ಹಾಗೂ 199ನೇ ವಿಜಯೋತ್ಸವ ಹಾಗೂ ಚೆನ್ನಮ್ಮ ಸರ್ಕಲ್ನಲ್ಲಿ ಚೆನ್ನಮ್ಮ ಮೂರ್ತಿ ಪ್ರತಿಷ್ಠಾಪನೆಯ ಉದ್ಘಾಟನೆಯ ಕಾರ್ಯಕ್ರಮ. ಈಗಾಗಲೇ ಸರ್ಕಲ್ನಲ್ಲಿ ಬಹಳಷ್ಟು ಅಭೂತಪೂರ್ವವಾಗಿ ಆ ಒಂದು ಮೂರ್ತಿಯ ಪ್ರತಿಷ್ಠಾಪನೆ ಹಾಗೂ ಉದ್ಘಾಟನೆಯ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾಗಿದೆ. ಈ ಒಂದು ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ, ಯಾಕಂದ್ರೆ ಅವರು ಒಟ್ಟು ನೀವು ಕಾರ್ಯಕ್ರಮ ಶುರು ಮಾಡ್ರಿ, ಕಾರ್ಯಕ್ರಮ ಮುಗಿಯೋದ್ರೊಳಗಾಗಿನ ಬಂದ ಕಸಂದು ಹೊಕ್ಕನು ಅನ್ನುವಂಥ ಆಶ್ವಾಸನೆಯನ್ನು ಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು, ಪಂಚಮಸಾಲಿ ಜಗದ್ಗುರು ಪೀಠ ಕೂಡಲ ಸಂಗಮ ಇವರ ಪಾದಾರವಿಂದಕ್ಕೆ ಹಣಿಮಣಿದು ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಯಾವ ಅನುಪಸ್ಥಿತಿಯಲ್ಲಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ವಚನಾನಂದ ಮಹಾಸ್ವಾಮಿಗಳು, ಪಂಚಮಸಾಲಿ ಜಗದ್ಗುರು ಪೀಠ ಹರಿಹರ ಅವರ ಪಾದಕ್ಕೂ ಕೂಡ ನಮಸ್ಕರಿಸಿ, ಬಹಳಷ್ಟು ಅದ್ದೂರಿಯಿಂದ ನಡೆದಿರ್ತಕ್ಕಂಥ ರಥೋತ್ಸವದಲ್ಲಿ ಸಮಯಕ್ಕೆ ಸರಿಯಾಗಿ ಬಂದು ಆ ಒಂದು ರಥದ ಪೀಠಾರೋಹಣವನ್ನು ಮಾಡಿ ಕಾರ್ಯಕ್ರಮಕ್ಕೆ ಬಹಳಷ್ಟು ಮೆರಗನ್ನು ತಂದಿರತಕ್ಕಂತಹ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಮಹಾದೇವೇಶ್ವರ ಮಹಾಸ್ವಾಮಿಗಳು, ಪಂಚಮಸಾಲಿ ಜಗದ್ಗುರು ಪೀಠ ಜಮಖಂಡಿ ಆಲಗೂರ ಇವರ ಪಾದಾರವಿಂದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ತತ್ಸ್ವರೂಪರೇ ಆಗಿರ್ತಕ್ಕಂತಹ ಪರಮ ಪೂಜ್ಯ ಸಿದ್ಧಲಿಂಗ ದೇವರು, ಸಿದ್ಧಲಿಂಗೇಶ್ವರ ಕಮರಿಮಠ ಕುಂಚನೂರು ಜಕನೂರು ಅವರ ಪಾದಾರವಿಂದಕ್ಕೂ ಕೂಡ ನಮಸ್ಕರಿಸುತ್ತಾ, ಇಂತಹ ಒಂದು ಕಾರ್ಯಕ್ರಮವನ್ನು, ಯಾಕಂದ್ರೆ ನಮ್ಮ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡ್ತಕ್ಕಂಥವ್ರು ಹೇಳಿದ್ರು, ಬಾಗಲಕೋಟೆ ಜಿಲ್ಲೆಯಲ್ಲಿಯೇ ಪ್ರಥಮ ಅಂತ ತಿಳ್ಕೊಂಡು ಏನೋ ತಿಳಿಯಲಾರ್ದಕ್ಕಾಗಿ ಆ ಮಾತನ್ನು ಉಪಯೋಗಿಸಿಕೊಂಡಿದ್ದಾರೆ. ಕ್ಷಮಿಸಬೇಕು ದಯಮಾಡಿ. ಈಗಾಗಲೇ ಹಲವಾರು ಕಡೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಒಂದು ಚೆನ್ನಮ್ಮನ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ, ಅದು ಅವ್ರ ಗಮನಕ್ಕೆ ಬಂದಿಲ್ಲ. ಅದಕ್ಕೆ ಸಾರ್ವಜನಿಕರು, ವೇದಿಕೆ ಮೇಲಿರ್ತಕ್ಕಂಥ ಗಣ್ಯಮಾನ್ಯರು ಆ ಮಾತಿಗೆ ಕ್ಷಮಿಸಬೇಕಂತ ನಾನು ಕ್ಷಮೆಯನ್ನು ಕೋರ್ತಾ ಇದ್ದೀನಿ. ಇಂತಹ ಒಂದು ಮೂರ್ತಿಯನ್ನು ಉದ್ಘಾಟನೆ ಮಾಡಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಯಾವ ಸನ್ಮಾನ್ಯ ಶ್ರೀ ಸಿದ್ದು ಸೌದಿ ಅವರನ್ನು ಕೂಡ ನಾನು ಅಭಿನಂದಿಸುತ್ತಾ, ಇಂತಹ ಕಾರ್ಯಕ್ರಮ, ಯಾಕಂದ್ರೆ ಹಳ್ಳಿ ಒಳಗಾಗಿರ್ತಕ್ಕಂಥ ಕಾರ್ಯಕ್ರಮ ಇದು, ಆದರೂ ಕೂಡ ಏನು ಹಳ್ಳಿಯಾಗ ಮಾಡ್ತಾರೆ, ಆದರೂ ನಡಿತೈತಿ ಬಿಟ್ಟು ನಡಿತೈತಿ ಅಂತ ತಾತ್ಸಾರ ಮಾಡಲಾರ್ದ ನಮ್ಮ ಗ್ರಾಮದ ಮೇಲೆ ಅತ್ಯಂತ ಪ್ರೀತಿಯನ್ನಿಟ್ಟುಕೊಂಡು ಬಹಳಷ್ಟು ಕಳಕಳಿ ಇರುವಂತಹ ಮಾಜಿ ಕೈಗಾರಿಕಾ ಸಚಿವರು ತಮ್ಮ ಅವಧಿಯಲ್ಲಿ ಒಂದು ಕೈಗಾರಿಕಾ ಕ್ರಾಂತಿಯನ್ನೇ ಉದ್ಭವ ಮಾಡಿರ್ತಕ್ಕಂಥವರು, ಯಾವ ಈ ಒಂದು ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮುರುಗೇಶಣ್ಣ ನಿರಾಣಿಯವರಿಗೂ ಕೂಡ ನಾನು ಹೃತ್ಪೂರ್ವಕ ಅಭಿನಂದಿಸುತ್ತಾ, ಸಮಯ ಬಹಳವಾಗಿರುವುದರಿಂದ ಯಾವ ಎಷ್ಟೋ ಮಂದಿ ಬರೀ ಟಿವಿಯಾಗಟ್ಟ ನೋಡಿದ್ದೀವಿ, ಅವ್ರ ಮುಖ ದಿಲ್ಲ್ಯಾಗ ನಮ್ಮ ಭಾಗದಿಂದನೂ ಒಬ್ಬರು ಹೋಗ್ಯಾರು, ರಾಜ್ಯಸಭಾ ಸದಸ್ಯರಾಗ್ಯಾರು ಅಂತ ತಿಳ್ಕೊಂಡ ಅವರನ್ನು ನೇರವಾಗಿ ನೋಡುವಂಥ ಒಂದು ಸೌಭಾಗ್ಯ ಈ ದಿನ. ಅಂಥವರು ಈರಣ್ಣ ಕಡಾಡಿಯವರು ಕೂಡ ಆಗಮಿಸಿದ್ದಾರೆ, ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ, ಅದರಂತೆ ಯಾವ ಬೃಹತ್ ಉದ್ದಿಮೆದಾರರು, ಈ ಭಾಗದ ಕಬ್ಬಿನ ರೈತರ 100ಕ್ಕೆ 100 ಎಲ್ಲ ಚಿಂತೆಗಳನ್ನು ನಿವಾರಣೆ ಮಾಡಿರ್ತಕ್ಕಂಥ ಸಂಗಮೇಶಣ್ಣ ನಿರಾಣಿಯವರೇ, ಯಾವ ಯುವಧುರೀಣರಾಗಿರ್ತಕ್ಕಂಥ ಸಿದ್ದುವಣ್ಣ ಕೊಣ್ಣೂರವರೇ, BDCC ಬ್ಯಾಂಕ್ ಬಾಗಲಕೋಟೆ ನಿರ್ದೇಶಕರಾಗಿರ್ತಕ್ಕಂಥ ವೇಗಪ್ಪನ ಸೌದಿ ಅವರೇ, ಶ್ರೀಮತಿ ಗಾಯತ್ರಿ ಆದ್ಬಸಪ್ಪನವರೇ, ನಮ್ಮೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಯಮನವ ಕಂಚು ಅವರೇ, ಯಾವ ನಮ್ಮ ತಾಲೂಕಿನ ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಶೈಲಣ್ಣ ದಲಾಲ್ ಅವರೇ, ಹಾಗೂ ಹಿಂದಿನ
ಬಾಗಲಕೋಟೆ DCC ಬ್ಯಾಂಕಿನ ಹಲವಾರು ಬಾರಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ಈಗ ಹಾಲಿ PKPS ಬನಹಟ್ಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಭೀಮಸಿಯನ್ನ ಮಗ್ದುಮ್ ಅವರೇ ಹಾಗೂ ನಮ್ಮೂರಿನವರೇ ಆಗಿರ್ತಕ್ಕಂಥ ನಿವೃತ್ತ DYSP CP ಜನವಾಡ್ ಅವರೇ, ಭೀಮು ಹಿಪ್ಪರಿಗಿ ಅವರೇ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಬಾಬನಗೌಡ ಪಾಟೀಲ್ ಅವರೇ, PR ಪಾಲ್ಭಾವಿ ಅವರೇ, ಉಳಿದ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನ ನಾನು ನೆನಪಿಸಿಕೊಂಡು, ಇದು ಒಂದು ಕಾರ್ಯ ಬಹಳ ದಿವಸದಿಂದ ನಮ್ಮ ಗ್ರಾಮದಲ್ಲಿ ಆಗಬೇಕು ಅನ್ನತಕ್ಕಂಥ ಗ್ರಾಮಸ್ಥರ ಒಂದು ಕನಸಿತ್ತು. ನಾವಲಿಗೆಯ ಗ್ರಾಮ ಇದು ನಾವಲಿಗಿ ಅಂತ ಹೆಸರು ಬರಬೇಕಾದ್ರೆ ಈ ಗ್ರಾಮದಲ್ಲಿ ಬಹಳಷ್ಟು ನವಿಲುಗಳಿರುವುದರಿಂದ ನವಿಲಿಗಿರಿ ಹೋಗಿ ನಾವಲಿಗಿ ಹಾಕೊಂಡು ಕುಂತೈತಿ ಅಂತ ಹಿರಿಯರು ಹೇಳ್ತಾರೆ. ಅದರಂತೆ ನಮ್ಮಲ್ಲಿರ್ತಕ್ಕಂಥ ಮಾರುತಿ ದೇವಸ್ಥಾನದಲ್ಲಿರ್ತಕ್ಕಂಥ ಮಾರುತಿ ದೇವರು ಯಾವುದೇ ಶಿಲ್ಪಿ ತಯಾರು ಮಾಡಿರ್ತಕ್ಕಂಥ ದೇವರಲ್ಲ, ತಂದೆ ತಾನೇ ಇದ್ದಲ್ಲಿಯೇ ಉದ್ಭವವಾಗಿರ್ತಕ್ಕಂಥ ನಮ್ಮ ಮಾರುತೇಶ್ವರ. ಯಾಕೆಂದ್ರೆ ಇದಕ್ಕೆ ಸಾಕ್ಷಿಭೂತವಾಗಿ ನಮ್ಮ ಹಿರಿಯರು ಮೂರ್ತಿ ತಯಾರು ಮಾಡಕ್ಕೆ ಒಂದು ಕಡೆ ಕೊಟ್ಟಿದ್ರು, ತರಕಂತೇಳಿ ಹೋಗಿದ್ರು. ಇಲ್ಲೇ ಮಾರುತಿ ದೇವರ ಉದ್ಭವ ಆದ ಕೂಡಲೇ ಹುಲ್ಯಾಳ ಹನುಮಪ್ಪನ ಗುಡಿ ಒಳಗೆ ಆ ಮೂರ್ತಿ ಇಟ್ಟು ಬಂದಾರು. ಇನ್ನು ಮನ ಆದರೂ ನಾವಲಿಗೆ ಹನುಮಪ್ಪ ಅಂತ ಆ ಗುಡಿ ಒಳಗೆ ಅದನ್ನು ಪೂಜೆ ಮಾಡ್ತಾರೆ. ಅದರಂತೆ ನಮ್ಮ ಗ್ರಾಮ ಶೈಕ್ಷಣಿಕವಾಗಿ 1892ರಂದೇ ಸಾಲಿ ಸ್ಥಾಪನೆ ಆಯಿತು. 4ನೇ ಎತ್ತಿ ಸಾಲಿ ಹಿಡ್ಕೊಂಡು ಇವತ್ತು ಪದವಿ ಪೂರ್ವ ಕಾಲೇಜಿನವರೆಗೆ ಬಂದು ನಿಂತೈತಿ. ದಯಮಾಡಿ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯಮಾನ್ಯರಲ್ಲಿ ನಾನು ವಿನಂತಿಸಿಕೊಳ್ಳುವುದೇನೆಂದ್ರೆ, ನಮ್ಮೂರಾಗ ಒಂದು ಪದವಿ ಕಾಲೇಜ್, ಡಿಗ್ರಿ ಕಾಲೇಜ್ ಮಾಡಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂಥೇಳಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಅದರಂತೆ ಇದು ರಾಣಿ ಚೆನ್ನಮ್ಮ ಸೌಹಾರ್ದ ಬ್ಯಾಂಕಿನ ಹಾಗೂ ಯುವಕ ಸಂಘದ ಸಂಯುಕ್ತದಲ್ಲಿ ನಡೀತಿರತಕ್ಕಂಥ ಕಾರ್ಯಕ್ರಮ. ಬರೀ 7 ವರ್ಷದಲ್ಲಿ ಬ್ಯಾಂಕ 100 ಕೋಟಿಗಳ ವ್ಯವಹಾರವನ್ನು ನಡೆಸಿ 100 ಕೋಟಿಯ ಮೇಲ್ಪಟ್ಟು ಲಾಭದಲ್ಲಿ ನಡೀತಾ ಇದೆ ಅಂತ ಹೇಳುವುದಕ್ಕೆ ನಮಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಇದು ನಮ್ಮ ಗ್ರಾಮ ತನ್ನದೇ ಆದಂಥ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿದೆ. ಯಾಕಂದ್ರೆ ನಾವಲಿಗೆ ಅಂದ್ರೆ ಕಲೆಗಳ ತವರೂರು ಅಂತ ಹೇಳ್ತಾರೆ. ಇಲ್ಲಿ ಕರಡಿ ಮಜಲು, ಕಣಿವಾದನ, ಸಂಬಾಳವಾದನ, ಸಂಪ್ರದಾಯ ವಾದನ ನಾಡಿನಾದ್ಯಂತ ಹೆಸರು ಮಾಡಿವೆ. ಕರಡಿ ಮೇಳದವರಂತೂ ದಿಲ್ಲಿಯ ಕೆಂಪು ಕೋಟೆಯವರೆಗೆ ಹೋಗಿ ತಮ್ಮ ಒಂದು ಕಲಾವಂತಿಕೆಯನ್ನು ಪ್ರದರ್ಶನ ಮಾಡಿ ಬಂದಿದ್ದಾರೆ. ಇನ್ನುಳಿದ ಕಲೆಗಳಾಗಿರ್ತಕ್ಕಂಥ ಮುಗಿಸ್ತನ್ರಿ, ಆದ್ರೆ ಮ್ಯಾಗಿನವ್ರಿಗೆ ಬಂದವ್ರಿಗೆ ಅದು ಗುರುತಾಗ್ಬೇಕಾಕೈತಿ. ಪ್ರಸ್ತಾವನೆ ಒಳಗೆ ತಿಳಿದದೆಲ್ಲ. ಇನ್ನು ಉಳಿದದ್ದಕ್ಕೆ ಸ್ವಲ್ಪ ಸಮಯ ಇದನ್ನು ಮಾಡು. ಶುರುವಾಗಿ 2 ನಿಮಿಷ ಆಯ್ತು, ಇನ್ನು 2 ನಿಮಿಷನಾಗ ಮುಗಿತೀವಿ.